ಎಲ್ಲರಿಗೂ ಶರಣಾರ್ಥಿಗಳು. ಸ್ನೇಹಿತರೆ, ನಮ್ಮೆಲ್ಲರನ್ನು ಬಹುವಾಗಿ ಕಾಡುತ್ತಿರುವ ಪ್ರಶ್ನೆ ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎನ್ನುವ ಒಂದು ಸಂಸ್ಥೆಯ ಭೂಗತ ಚಟುವಟಿಕೆಗಳು. ಸುಮಾರು 100 ವರ್ಷಗಳ ಹಿಂದೆ ಅಂದ್ರೆ 1925 ಸೆಪ್ಟೆಂಬರ್ 27ರಂದು ಸ್ಥಾಪನೆಯಾದ ಈ ಸಂಸ್ಥೆ, ಇದಕ್ಕೆ ಕ್ರೋಢೀಕರಣ ಆಗುವ ಹಣ ಎಲ್ಲಿಯದು, ಇವರ ಚಟುವಟಿಕೆಗಳ ಪ್ಯಾಟರ್ನ್ ಹೇಗಿರ್ತದೆ, ಇವೆಲ್ಲವುಗಳ ಬಗ್ಗೆ ಬಹಳ ಕುತೂಹಲಕಾರಿಯಾಗಿ ನಾವೆಲ್ಲ ನೋಡ್ತಿರ್ತೇವೆ. ಇತ್ತೀಚೆಗೆ ಅದರ ಎಲ್ಲ ಈ ಭೂಗತ ಚಟುವಟಿಕೆಗಳು ಬಯಲುಗೊಂಡಿದ್ದಾವೆ. ಅವುಗಳ ಬಣ್ಣ ಎಲ್ಲರಿಗೂ ಬಯಲಾಗಿದೆ. ಇವತ್ತಿಗೂ ಕೂಡ ಅಸಂಖ್ಯಾತ ಮುಗ್ಧ ಭಾರತೀಯರು ಅದನ್ನು ಒಂದು ದೇಶಭಕ್ತ ಸಂಘಟನೆ, ಸಾಂಸ್ಕೃತಿಕ ಸಂಸ್ಥೆ, ಸರ್ವ ಹಿಂದೂಗಳ ಒಳಿತನ್ನು ಬಯಸುವ ಸಂಸ್ಥೆ ಎನ್ನುವ ಭ್ರಮೆಯಲ್ಲಿದ್ದಾರೆ ಅನ್ನೋದು ಬಹಳ ದೊಡ್ಡ ದುರಂತದ ಸಂಗತಿ. ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 1925ರಲ್ಲಿ ಸ್ಥಾಪನೆ ಆಗೋಕ್ ಮೊದಲು ಇವರು ಇನ್ನೊಂದು ರಾಜಕೀಯ ಸಂಘಟನೆಯನ್ನು ಹುಟ್ಟುಹಾಕೊಂಡಿರ್ತಾರೆ. ಅದರ ಹೆಸರು ಹಿಂದೂ ಮಹಾಸಭಾ ಅಂತ. ಈ ಹಿಂದೂ ಮಹಾಸಭಾ ಮುಸ್ಲಿಂ ಲೀಗ್ ಜೊತೆಗೆ ಸೇರಿಕೊಂಡು ಪ್ರಾಂತೀಯ ಸರ್ಕಾರಗಳನ್ನು ರಚಿಸ್ತಾ ಸ್ವಾತಂತ್ರ್ಯ ಹೋರಾಟವನ್ನು ದಿಕ್ಕು ತಪ್ಪಿಸಿ ಬ್ರಿಟಿಷರಿಗೆ ಸಹಾಯ ಮಾಡಿದಂಥ ಒಂದು ರಾಜಕೀಯ ವೇದಿಕೆ. ಈ ಹಿಂದೂ ಮಹಾಸಭಾ ಒಂದು ರಾಜಕೀಯ ವೇದಿಕೆ ಆಗಿರೋದ್ರಿಂದ ಈ ದಲಿತ ತಳವರ್ಗದ ಶೂದ್ರ ಯುವಕರನ್ನ ರಾಷ್ಟ್ರಭಕ್ತಿಯ ನಶೆಯಲ್ಲಿ ಕಾಲಾಳುಗಳಾಗಿ ಬಳಸಿಕೊಳ್ಳಲು ಪ್ರಶಿಕ್ಷಣ ಮತ್ತು ತರಬೇತಿಯನ್ನು ಕೊಟ್ಟು ಕೋಮು ದಂಗೆಗಳನ್ನು ಹುಟ್ಟು ಹಾಕಲು ಇನ್ನೊಂದು ಸಂಸ್ಥೆ ಬೇಕು ಅನ್ನೋದನ್ನು ಮನಗಂಡು ಈ ಹಿಂದೂ ಮಹಾಸಭಾ ಮತ್ತೊಂದು ಸಂಸ್ಥೆಯನ್ನು ಹುಟ್ಟು ಹಾಕ್ತದೆ. ಅಂದರೆ ಅದರಲ್ಲಿರ್ತಕ್ಕಂಥ ನಾಯಕರುಗಳೇನಿದ್ದಾರೆ ಅವರು ಇನ್ನೊಂದು ಹೆಸರಿನ ಸಂಸ್ಥೆಯನ್ನು ಹುಟ್ಟು ಹಾಕ್ತಾರೆ. ಇಲ್ಲಿವರೆಗೂ ಅದು ಭಾರತೀಯ ಸೊಸೈಟಿ ಆ್ಯಕ್ಟ್ ಪ್ರಕಾರ ನೋಂದಣಿ ಆಗದೇನೆ, ಯಾವ ಲೆಕ್ಕಪತ್ರಗಳನ್ನು ತೋರಿಸದೆ ತನ್ನ ಚಟುವಟಿಕೆಗಳನ್ನು ಅಗಾಧ ಪ್ರಮಾಣದಲ್ಲಿ ಆರ್ಥಿಕ ವ್ಯವಹಾರಗಳನ್ನು ಮಾಡ್ತಾ ಮುಂದುವರಿಸ್ಕೊಂಡು ಬರ್ತಿರೋದನ್ನು, ಇಡೀ ಭಾರತೀಯ ರಾಜಕೀಯ ವ್ಯವಸ್ಥೆಯನ್ನು, ನ್ಯಾಯಾಂಗ ವ್ಯವಸ್ಥೆಯನ್ನು, ಕಾರ್ಯಾಂಗ ವ್ಯವಸ್ಥೆಯನ್ನು, ಮಾಧ್ಯಮ ವ್ಯವಸ್ಥೆಯನ್ನು ನಿಯಂತ್ರಿಸ್ತಿರೋದು ನಾವೆಲ್ಲ ಆಶ್ಚರ್ಯಪಟ್ಟು ಬೆಕ್ಕಸ ಬೆರಗಾಗಿ ನೋಡಬೇಕಾಗಿದೆ. ಈ ಮದನ್ ಮೋಹನ್ ಮಾಳ್ವೀಯ ಅನ್ನುವಂಥವರು ಈ ಹಿಂದೂ ಮಹಾಸಭಾವನ್ನು ಕಟ್ಟಲಿಕ್ಕೆ ಕಾರಣರಾದವರು. ಇವರು ಮೇಲ್ಜಾತಿಯ ಬ್ರಾಹ್ಮಣವಾದಿಗಳ ಹಿತಾಸಕ್ತಿಯನ್ನು ಕಾಯಲು ಬದ್ಧರಾದಂಥವ್ರು. ಈ ಹಿಂದೂ ಮಹಾಸಭಾ ಮುಸ್ಲಿಂ ಲೀಗ್ ಜೊತೆಗೆ ಹೇಗೆ ತನ್ನ ಅನೈತಿಕ ಸಂಬಂಧವನ್ನು ಸ್ವತಂತ್ರ ಪೂರ್ವದಲ್ಲಿ ಹೊಂದಿತ್ತು, ಸ್ವಾತಂತ್ರ್ಯ ಚಳುವಳಿಯನ್ನು ಹೇಗೆ ದಿಕ್ಕು ತಪ್ಪಿಸ್ತು ಅನ್ನೋದು ನಾನು ಅನೇಕ ಲೇಖನಗಳಲ್ಲೂ ಕೂಡ ನನ್ನ ವಿಡಿಯೋಗಳಲ್ಲೂ ಕೂಡ ಹೇಳಿದ್ದೇನೆ. ಈ ಸಂಘಟನೆಯನ್ನು ಹುಟ್ಟು ಹಾಕಲಿಕ್ಕೆ ಕೇವಲ 500 ಸೈನಿಕರು ಹೊಂದಿದ್ದ ರಾಬರ್ಟ್ ಕ್ಲೈವ್ ಒಬ್ಬ ಪ್ರೇರಣೆ ಆಗ್ತಾನೆ ಇವರಿಗೆ. ಅದರ ಜೊತೆಗೆ ಅಲ್ಲಾವುದ್ದೀನ್ ಖಿಲ್ಜಿ ಎಷ್ಟೋ ಸಲ ಭಾರತದ ಮೇಲೆ ದಾಳಿ ಮಾಡಿದಂಥ ಮುಸ್ಲಿಂ ದಾಳಿಕೋರರು, ಕೇವಲ ಬೆರಳೆಣಿಕೆ ಜನರನ್ನು ಇಟ್ಕೊಂಡು ದಾಳಿ ಮಾಡಿದಂಥದ್ದು, ಇವೆಲ್ಲ ಇವರಿಗೆ ಪ್ರೇರಣೆ ಆಗ್ತವೆ. ಈ ಮುಸ್ಲಿಂ ಲೂಟಿಕೋರರನ್ನು ಈ ದೇಶಕ್ಕೆ ಕರೆದುಕೊಂಡು ಬಂದು ಕಮಿಷನನ್ನು ಪಡ್ಕೊಂಡು ಲೂಟಿ ಮಾಡಿಸಿದವರು ಕೂಡ ಇದೇ ಸನಾತನವಾದಿಗಳು ಅನ್ನೋದು ನಾವು ಬಿಚ್ಚಿ ಹೇಳಬೇಕಾಗಿಲ್ಲ. ಮಂದಿರಗಳಲ್ಲಿ ಕ್ಷತ್ರಿಯರು ಮತ್ತು ಬ್ರಾಹ್ಮಣರು ಇಟ್ಟಂತಹ ಅಪಾರ ಪ್ರಮಾಣದ ಹಣ, ಅವರ ನಡುವೆ ನಡೆದ ತಿಕ್ಕಾಟ ವಿದೇಶಿ ಲೂಟಿಕೋರರ ಆಗಮನಕ್ಕೆ ಕಾರಣ ಆಯಿತು ಅನ್ನೋದು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಆಗ ಎಲ್ಲ ಹಿಂದೂಗಳು ಮುಸಲ್ಮಾನರ ವಿರುದ್ಧ ಯಾಕೆ ಒಗ್ಗಟ್ಟಾಗಿ ಹೋರಾಡಲಿಲ್ಲ, ಇವತ್ತ್ಯಾಕೆ ಹಿಂದೂಗಳೆಲ್ಲ ಒಗ್ಗಟ್ಟಾಗಬೇಕು ಅನ್ನುವ ಘೋಷಣೆಗಳು ಮೊಳಗುತ್ತಾ ಇದ್ದಾವೆ ಅನ್ನೋ ಪ್ರಶ್ನೆ ನಮ್ಮನ್ನ ಕಾಡಬೇಕಾಗ್ತದೆ. ಈ ಹೆಡ್ಗೆವಾರ್ ಅನ್ನೋರು ಬೆಂಗಾಲದ ಬಲಪಂಥೀಯ ಭೂಗತ ಗುಪ್ತ ಸಾಮಾಜಿಕ ಸಂಘಟನೆಗಳ ಸಂಪರ್ಕದಲ್ಲಿ ಇದ್ದಂಥವ್ರು. ಅದರ ಎಲ್ಲ ಪಟ್ಟುಗಳನ್ನ ಅವರು ತಿಳಿದಂಥವ್ರು. ಜರ್ಮನಿಯಲ್ಲಿರ್ತಕ್ಕಂಥ ಜರ್ಮನ್ ನ್ಯಾಷನಲಿಸ್ಟ್ ಸೋಷಲಿಸ್ಟ್ ಪಾರ್ಟಿ ಮತ್ತು ಅಲ್ಲಿನ ನಾಜಿವಾದ ಇವೆಲ್ಲವನ್ನ ಸ್ಟಡಿ ಮಾಡಿದವರು, ಮಿಸಲೇನಿಯನ್ನು ಕೂಡ ಸಂಪರ್ಕಿಸಿದವರು. ಅವರ ಸಂಘಟನಾ ಸಂರಚನೆಯನ್ನ ಅಥವಾ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಅನ್ನ ಬಹಳ ಇಷ್ಟಪಟ್ಟವರು ಹೆಡ್ಗೆವಾರ್ ಅವರು. ಅದರಲ್ಲಿ ಸ್ಟ್ರೋಮ್ಸ್ ಸ್ಟ್ರಾಫೆಲ್ನ ಅನ್ನುವಂಥ ಒಂದು ಭದ್ರತಾ ಸಿಬ್ಬಂದಿ, ಅಂದರೆ ಸಮವಸ್ತ್ರಧಾರಿ ಗೂಂಡಾ ವಿಭಾಗ, ಅದು ಕೂಡ ಇವರನ್ನು ಬಹಳ ಸೆಳಿತದೆ. ಅದೇ ಮಾದರಿಯಲ್ಲಿ RSS ಒಂದು ಸಮವಸ್ತ್ರವನ್ನು ಅನುರೂಪಿಸ್ಕೊಳ್ತಾರೆ. ಒಂದು ಕಾಕಿ ಚಡ್ಡಿ, ಒಂದು ಬಿಳಿ ಶರ್ಟು, ಅದರ ಮೇಲೆ ಒಂದು ಟೊಪ್ಪಿಗೆ, ಕೈಯಲ್ಲಿ ಬಂದೂಕುಗಳು, ತ್ರಿಶೂಲಗಳು, ಮಾರಕ ಆಯುಧಗಳು ಯುವಕರ ಕೈಯಲ್ಲಿ ಕೊಡ್ತಕ್ಕಂಥ. ಅಂದರೆ ಇಡೀ ದೇಶವನ್ನು ಬೌದ್ಧಿಕ ದಿವಾಳಿಗೆ ತಳ್ತಾ ಹಿಂಸೆಯ ತಳಹದಿಯಲ್ಲಿ ಭಾರತವನ್ನು ಛಿದ್ರಗೊಳಿಸುವ ಮಹಾ ಉದ್ದೇಶದಿಂದ ಹುಟ್ಟದಂಥ ಒಂದು ಸಂಸ್ಥೆ. ಈ ಸಂಸ್ಥೆಗೆ ನಾಜಿ ಸಂರಚನೆಯನ್ನು ಹೊಂದಿದೆ ಅನ್ನೋದು ನಾವು ತಿಳ್ಕೊಳ್ಳಬೇಕು. ಒಬ್ಬ ಇದಕ್ಕೆ ಸರಸಂಘ ಚಾಲಕ ಇರ್ತಾನೆ. ಆತ ಪ್ರಶ್ನಾತೀತ, ಕೇವಲ ಒಂದೇ ಸಮುದಾಯಕ್ಕೆ ಸೇರಿದವನೇ ಸದಾಕಾಲ ಅದನ್ನು ಮುನ್ನಡೆಸ್ತಿರ್ತಾರೆ. ಅದರ ನಂತರ ಬರತಕ್ಕಂಥ ಸಂಘ ಚಾಲಕ, ಪ್ರಾದೇಶಿಕ ಸಂಚಾಲಕರು, ಪ್ರಾಂತ ಸಂಚಾಲಕರು,
ತಳಮಟ್ಟದಲ್ಲಿ ಪ್ರಚಾರಕರು. ಇವರು ಕವಾಯತುಗಳನ್ನು ಮಾಡೋದು, ಹಾಡುಗಳನ್ನು ಹಾಡೋದು, ಕಥೆಗಳನ್ನು ಹೇಳೋದು, ಆಟ ಆಡಿಸೋದು ಮಕ್ಕಳಿಗೆ. ಈ ರೀತಿಯಾಗಿ ಇವರಲ್ಲಿ ಧರ್ಮದ ನಶೆಯನ್ನ ಸೇರಿಸ್ತಾ ಅನ್ಯ ಧರ್ಮ ದ್ವೇಷವನ್ನ, ಅವರ ಮೆದುಳಿಗೆ ವಿಷವನ್ನ ಬಿತ್ತತಕ್ಕಂಥ ಕೆಲಸ ಈ ಸಂಘಗಳು ಮಾಡ್ತಿರ್ತವೆ. ಇವರ ಸಂರಚನೆಯಲ್ಲಿ 4 ವಿಭಾಗಗಳಿರ್ತವೆ. ಪ್ರಾಂತ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಮಂಡಲ ಮಟ್ಟದಲ್ಲಿ, ಎಲ್ಲದರಲ್ಲೂ ಒಂದು ಬೌದ್ಧಿಕ ವಿಭಾಗ. ಬೌದ್ಧಿಕ ವಿಭಾಗದ ಮುಖ್ಯಸ್ಥ ಮಾತ್ರ ಸರಸಂಘ ಚಾಲಕನ ಜಾತಿಗೆ ಸೇರಿದವನೇ ಇರಬೇಕು, ಕಂಪಲ್ಸರಿ. ಅದು ಬೌದ್ಧಿಕ ವಿಭಾಗ ಅಂದ್ರೆ ವಿಧ್ವಂಸಕ ಕೃತ್ಯಗಳನ್ನ ಮಾಡಲು ಬೇಕಾಗುವ ಬುದ್ಧಿಮತ್ತೆ ಹೊಂದಿದವನು ಅಂತ ಅರ್ಥ. ಬೌದ್ಧಿಕ ವಿಭಾಗದಲ್ಲಿ ಇಂತಹ ಬುದ್ಧಿಮತ್ತೆಯನ್ನು ಬಳಸುವ ಒಬ್ಬ ವ್ಯಕ್ತಿ ಯಾವ ಕಾರ್ಯಚಟುವಟಿಕೆಗಳು ಫ್ರೇಮ್ ಆಗ್ತವೋ, ಡಿಸೈನ್ ಆಗ್ತವೋ ಅದಕ್ಕೆ ಕಾರಣನಾದವನು ಬೌದ್ಧಿಕ ವಿಭಾಗದ ಮುಖ್ಯಸ್ಥ. ಇನ್ನು ಶಾರೀರಿಕ ವಿಭಾಗ ಬರ್ತದೆ. ಹೊಡೆದಾಡಲು, ಬಡಿದಾಡಲು, ದಂಗೆಗಳು ಮಾಡಲು, ಜೈಲಿಗೆ ಹೋಗಲು ಬೇಕಾಗುವ ಶೂದ್ರ ಯುವಕರ ತಂಡ. ಅದಕ್ಕೆ ಮುಖ್ಯಸ್ಥ ಯಾವನೋ ಒಬ್ಬ ಶೂದ್ರ ಆಗಿರ್ತಾನೆ. ಶಾರೀರಿಕ ವಿಭಾಗ. ಸಂಪರ್ಕ ವಿಭಾಗ ಅಂದ್ರೆ ಇದರ ಎಲ್ಲ ಗುಪ್ತ ಕಾರ್ಯಚಟುವಟಿಕೆಗಳಿಗೆ ಸಂಪರ್ಕವನ್ನು ಸಾಧಿಸುವ, ಪ್ರಚಾರವನ್ನು ಕೊಡುವ, ಸಂಪನ್ಮೂಲವನ್ನು ಕ್ರೋಢೀಕರಿಸುವ ಕೆಲಸ ಮಾಡುವ ಯಾವುದೇ ಜಾತಿಯವನಾಗಿರುವ ಒಬ್ಬ ಸಂಪರ್ಕ ವಿಭಾಗದ ಮುಖ್ಯಸ್ಥ ಆಗಿರ್ತಾನೆ. ಇನ್ನು ಪ್ರಚಾರಕ ವಿಭಾಗದಲ್ಲಿ ಯಾರಾದರೂ ಆಗಬಹುದು. ತಮ್ಮದನ್ನು ಎಲ್ಲ ಕಳೆದುಕೊಂಡು ಇವರಿಗೆ ಸಮರ್ಪಣೆ ಆಗತಕ್ಕಂಥ ಜನ ಯಾರು ಬೇಕಾದರೂ ಬರಬಹುದು. ಇದು ಅದರ ಒಂದು ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಅಂಡ್ ವರ್ಕಿಂಗ್ ಪ್ಯಾಟರ್ನ್. ಇಲ್ಲಿ ಮಹಿಳೆಯರಿಗೆ ಈ ಸಂಘದಲ್ಲಿ ಅವಕಾಶ ಇಲ್ಲ. ಇಡೀ ಸಂಘದಲ್ಲಿರೋರೆಲ್ಲರೂ ಪುರುಷರು, ಸಣ್ಣ ಯುವಕರು, ಕಟ್ಟುಮಸ್ತಾದ ಯುವಕರು ಮತ್ತು ಅವರನ್ನು ನಿಯಂತ್ರಿಸುವ ಒಂದಷ್ಟು ಮಧ್ಯ ವಯಸ್ಸಿನವರು ಮತ್ತು ಮುದುಕರು. ಮಹಿಳೆಯರಿಗೆ ಇಲ್ಲಿ ಅವಕಾಶ ಇಲ್ಲ. ಯಾಕಂದರೆ ಸನಾತನ ಧರ್ಮದಲ್ಲಿ ಮಹಿಳೆಗೆ ಯಾವುದೇ ರೀತಿಯ ಹಕ್ಕುಗಳು, ಸ್ವಾತಂತ್ರ್ಯ, ಅಭಿವ್ಯಕ್ತಿ ಯಾವುದೂ ಇಲ್ಲದೆ ಇರೋದ್ರಿಂದ. ಒಂದ್ಸಲ ಏನಾಗ್ತದೆ, ರಾಷ್ಟ್ರ ಸೇವಿಕಾ ಸಂಘ ಅಂತ ಮತ್ತೊಂದು ವಿಂಗ್ ಅನ್ನ ಈ ಸಂಘ ಮಾಡಬೇಕಾಗ್ತದೆ. ಒಂದು ಮಹಿಳಾ ವಿಭಾಗ ಮಾಡಬೇಕು ಅನ್ನೋ ಒತ್ತಡಗಳು ಹೆಚ್ಚಾದಾಗ ಇಲ್ಲ ಮಾಡೋದಿಲ್ಲ. RSS ಮಾದರಿಲೇ ನೀವು ಇನ್ನೊಂದು ಮಹಿಳಾ ವಿಂಗ್ ಅನ್ನು ಮಾಡಬಹುದು ಅಂತ ಹೇಳಿದಾಗ ರಾಷ್ಟ್ರ ಸೇವಿಕಾ ಸಂಘ ಅನ್ನುವ ವಿಂಗ್ 1930ರಲ್ಲಿ ಲಕ್ಷ್ಮೀಬಾಯಿ ಕೇಳ್ಕರ್ ಅನ್ನೋ ಒಬ್ಬ ಸ್ವಯಂ ಸೇವಕನ ತಾಯಿ ಇದನ್ನ ಸ್ಥಾಪಿಸ್ತಾಳೆ. ಈ ಸಂಘದಲ್ಲಿ ಯಾವ ರೀತಿಯ ಚಟುವಟಿಕೆಗಳು ನಡೀತಿರ್ತವೆ ಅಂದ್ರೆ, ಶಾಲಾ ವಿದ್ಯಾರ್ಥಿಗಳಲ್ಲಿ ಒಂದು 18 ವಿದ್ಯಾರ್ಥಿಗಳು ಕೂಡಿ ಒಂದು ನಾಟಕವನ್ನು ಮಾಡಿಸೋದು. ಅದರಲ್ಲಿ ಒಂದು 18 ಜನ ಮೈ ಶಿವಾಜಿ ಹೂ, ಮೈ ಶಿವಾಜಿ ಹೂ, ಮೈ ಶಿವಾಜಿ ಹೂ ಅಂತ ಕಿರಿಸ್ತಿರ್ತಾರೆ. ಇನ್ನೊಬ್ಬ ಬಂದು ಮೈ ಔರಂಗಜೇಬ್ ಹೂ ಅಂತ ಹೇಳ್ತಾನೆ. ಆವಾಗ ಮೈ ಶಿವಾಜಿ ಹೂ ಅನ್ನುವಂಥ ಎಲ್ಲ 10 ಜನರು ಮೈ ಔರಂಗಜೇಬ್ ಹೂ ಅನ್ನುವ ವ್ಯಕ್ತಿಯ ಮೇಲೆ, ಆ ವಿದ್ಯಾರ್ಥಿ ಮೇಲೆ ದಾಳಿಯನ್ನು ಮಾಡೋದು, ಹಲ್ಲೆಯನ್ನು ಮಾಡುವುದು. ಈ ರೀತಿಯ ದೃಶ್ಯಗಳೇ ಇವರು ಯುವ ಮನಸ್ಸುಗಳಿಗೆ, ಬಾಲಕರ ಮನಸ್ಸುಗಳಿಗೆ ಬಿತ್ತುತ್ತಾ ಇರುವಂಥ ಕೋಮುದ್ವೇಷದ ಮಾದರಿ. 1940ರಲ್ಲಿ ಬ್ರಿಟಿಷರ ಪರವಾದ ನಿಲುವನ್ನು ಈ ಸಂಘಟನೆ ಹೊಂದಿತ್ತು ಅನ್ನೋದು ನಾವು ಉದ್ದಕ್ಕೂ ನೋಡ್ತಾ ಬಂದಿದ್ದೇವೆ. ಇದನ್ನು ಇವರು ಯಾರನ್ನ ಗುರೂಜಿ ಅಂತ ಕರೀತಾರೋ, ಗೋಳ್ವಾಲ್ಕರ್ ಅವರು ಗುರೂಜಿ ದರ್ಶನ ಅನ್ನುವ ಪುಸ್ತಕದ ಸಂಪುಟ 4ರಲ್ಲಿ, ಏನು 1974ರಲ್ಲಿ ಪ್ರಕಟವಾದ ಪುಸ್ತಕದಲ್ಲೂ ಕೂಡ ಉದ್ದಕ್ಕೂ ಇವರು ಬ್ರಿಟಿಷರಿಗೆ ಹಾಗೆ ಆತ್ಮೀಯರಾಗಿದ್ದರು ಅನ್ನೋದನ್ನು ನಾವು ನೋಡಲೇಬಹುದು. ಮೊಟ್ಟ ಮೊದಲು ಈ ಸಂಘ 1947ರಲ್ಲಿ ಪಂಜಾಬ್ ಪ್ರಾಂತ್ಯದಲ್ಲಿ ಎಬ್ಬಿಸಿದ ಕೋಮು ಗಲಭೆಗಳ ಕಾರಣದಿಂದ, ದೇಶದಲ್ಲಿ ಶಾಂತಿಯನ್ನು ಕದಡಿದ ಕಾರಣದಿಂದ ಮೊಟ್ಟ ಮೊದಲು ಇದು 47ರಲ್ಲಿ ಒಮ್ಮೆ ನಿಷೇಧಕ್ಕೊಳಗಾಗ್ತದೆ ಬ್ರಿಟಿಷ್ ಸರ್ಕಾರದಿಂದ. 1948ರಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಹತ್ಯೆಯ ಕಾರಣದಿಂದ 2ನೇ ಸಲ ಇದು ನಿಷೇಧಕ್ಕೊಳಗಾಗ್ತದೆ. 1975ರಿಂದ 77ರ ತುರ್ತು ಪರಿಸ್ಥಿತಿಯ ಕಾಲಘಟ್ಟ. ಇಡೀ ದೇಶದಲ್ಲಿ ಅರಾಜಕತೆಯನ್ನು ಎಬ್ಬಿಸಿ ದೇಶದ ಪ್ರಗತಿಗೆ ಮಾರಕ ಆಗ್ತಕ್ಕಂಥ ಚಟುವಟಿಕೆಗಳು ನಡೆದಾಗ ಸಂವಿಧಾನದತ್ತವಾದ ಅಧಿಕಾರವನ್ನು ಉಪಯೋಗಿಸಿಕೊಂಡು ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರು ಈ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಹೇರ್ತಾರೆ. ತುರ್ತು ಪರಿಸ್ಥಿತಿ ಹೇರಿದಾಗ ಇತ್ತೀಚಿನ 11 ವರ್ಷಗಳಲ್ಲಿ ಹೇಗೆ ಜನಸಾಮಾನ್ಯರಿಗೆ ತೊಂದರೆ ಆಗ್ತಿದೆಯೋ ಆ ರೀತಿ ಯಾವ ಜನಸಾಮಾನ್ಯರಿಗೂ ತೊಂದರೆ ಆಗೋದಿಲ್ಲ. ಕೇವಲ ರಾಜಕಾರಣಿಗಳಿಗೆ ಮತ್ತು ಅರಾಜಕತೆಯನ್ನು ಎಬ್ಬಿಸುವ ಜನರಿಗೆ ಮಾತ್ರ ತೊಂದರೆ ಆಗ್ತದೆ. ಅವರನ್ನೆಲ್ಲ ಹಿಡಿದು ಜೈಲಿಗೆ ಹಾಕಲಾಗ್ತದೆ. ಆ ಸಂದರ್ಭದಲ್ಲೂ ಕೂಡ ಈ ಸಂಘವನ್ನು ನಿಷೇಧಿಸಲಾಗಿತ್ತು 3ನೇ ಸಲ. ಇನ್ನು ಈ ದೇಶ ಕಂಡ ಅತ್ಯಂತ ಬಹಳ ದೊಡ್ಡ ಹೇಯ ಕೃತ್ಯ ಮತ್ತು ಘಟನೆ 1992ರಲ್ಲಿ ನಡೆದ ಬಾಬ್ರಿ ಮಸೀದಿ ಧ್ವಂಸ. ವಿವಾದಾತ್ಮಕ ಕಟ್ಟಡವನ್ನು ಧ್ವಂಸ ಮಾಡಿದ ಘಟನೆಯ ಸಂದರ್ಭದಲ್ಲಿ ಈ ಸಂಘವನ್ನು 4ನೇ ಬಾರಿಗೆ ನಿಷೇಧಕ್ಕೆ ಒಳಪಡಿಸಲಾಗ್ತದೆ. ಸ್ನೇಹಿತರೆ, ಎಲ್ಲ ಆರ್ಗನೈಸೇಷನಲ್ ಸ್ಟ್ರಕ್ಚರ್ಸ್, ವರ್ಕಿಂಗ್ ಪ್ಯಾಟರ್ನ್ಸ್ ಮತ್ತು ನಿಷೇಧಕ್ಕೆ ಒಳಗಾಗ್ತಕ್ಕಂಥ ಸಂಗತಿ, ರಿಜಿಸ್ಟ್ರೇಷನ್ ಮಾಡದೇ ಇರೋದು, ಇದರ ಹಣಕಾಸಿನ ವ್ಯವಹಾರಗಳು, ಪಾರದರ್ಶಕತೆ ಯಾವುದರಲ್ಲೂ ಇಲ್ಲದೆ ಇರೋದನ್ನು ತಾವೆಲ್ಲ ನೋಡಿದಾಗ ಭಾಳ ಸ್ಪಷ್ಟವಾಗಿ ಈ ಸಂಸ್ಥೆ ಏನು ಅನ್ನೋದನ್ನು ತಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ. 2017ರಲ್ಲಿ ಲಿಂಗಾಯತ ಧರ್ಮಕ್ಕೆ ಸಂವಿಧಾನ ಮಾನ್ಯತೆ ಬೇಕು ಅನ್ನುವ ಹೋರಾಟ ಆರಂಭ ಆದಾಗ ದಿಗಿಲುಗೊಂಡಂಥ ಈ
ಸಂಘ ತಮ್ಮ ಪಕ್ಷ ಮತ್ತು ಸಂಘದೊಂದಿಗೆ ಗುರುತಿಸಿಕೊಂಡ ಆಯ್ದ ಲಿಂಗಾಯತರ ಸಭೆಯನ್ನು ಮಾಡ್ತಾ ಇದಕ್ಕೆ ವಿರೋಧ ಮಾಡಬೇಕು ಅನ್ನುವ ಆದೇಶ ಕೊಟ್ಟಿದ್ದು ನಮಗೆಲ್ಲ ಗೊತ್ತಿದೆ. ಇತ್ತೀಚೆಗೆ ಹುಬ್ಬಳ್ಳಿ ಧಾರವಾಡನಲ್ಲಿ ಕೇವಲ ಲಿಂಗಾಯತ ಕಾರ್ಪೊರೇಟರ್ಗಳನ್ನು ಮಾತ್ರ ತನ್ನ ಕಚೇರಿಗೆ ಕರೆದು ಮೀಟಿಂಗ್ ಮಾಡುತ್ತಾ ಲಿಂಗಾಯತ ವಿರೋಧಿ ನಿಲುವು ತಾಳಲು ಅವರಿಗೆ ಆದೇಶವನ್ನು ಕೊಡುತ್ತಿರುವುದು, ಲಿಂಗಾಯತ ರಾಜಕಾರಣಿಗಳಿಗೆ ವಿಭೂತಿಯ ಬದಲಿಗೆ ಕುಂಕುಮ ಹಚ್ಚಿಕೊಳ್ಳುವ ಆದೇಶ ಕೊಡ್ತಾ ಇರುವುದು, ಇತ್ತೀಚೆಗೆ ವಚನ ಸಂಸ್ಕೃತಿಯನ್ನು ಹಾಗೆ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಮುಟ್ಟಿಸಬೇಕು ಅನ್ನುವ ಸಲುವಾಗಿಯೇ ಲಿಂಗಾಯತರ ಸಭೆ ಧಾರವಾಡದಲ್ಲಿ ಕರೆದಿದ್ದು ಕೂಡ ನಮಗೆಲ್ಲ ಗೊತ್ತಿದೆ. ವಚನ ದರ್ಶನ ಪುಸ್ತಕದ ಮೂಲಕ ಇಡೀ ವಚನ ಚಳವಳಿಯನ್ನು ಅಲ್ಲಗಳೆಯುವ, ಬಸವಣ್ಣನವರನ್ನ ಒಬ್ಬ ಸನಾತನ ಋಷಿಮುನಿಯಂತೆ ಚಿತ್ರಿಸುವ ಅನೇಕ ವಿಫಲ ಪ್ರಯತ್ನಗಳು ಈ ಸಂಘ ಮಾಡ್ತಿರೋದು ಗುಟ್ಟಾಗೇನು ಉಳಿದಿಲ್ಲ. ಹಾಗಾಗಿ ಈ ಸಂಘದ ಅಪಾಯದ ಕುರಿತು ನಾವೆಲ್ಲರೂ ಜಾಗೃತರಾಗಿರಬೇಕಾಗ್ತದೆ.